ಓಕೆ ಸರ್. ಓಕೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಹಬ್ಬ ನಮ್ಮ ಕ್ರೈಸ್ತ ಸಹೋದರ ಸಹೋದರಿಯರು ಅವರ ಒಂದು ಸಂತೋಷದಲ್ಲಿ, ಅವರ ಒಂದು ಪ್ರಾರ್ಥನೆಯಲ್ಲಿ, ಅವರ ಒಂದು ಭಕ್ತಿಯಲ್ಲಿ ನನಗೂ ಕೂಡ ಒಂದು ಅವಕಾಶ ಕೊಟ್ಟು ನನ್ನನ್ನು ಅವರು ಆಹ್ವಾನ ಮಾಡಿದರು. ಇವತ್ತು ಯೇಸು ಪ್ರಭು, ಇವತ್ತು ಯೇಸು ಪ್ರಭುವಿನ ಜಯಂತಿ, ಕ್ರಿಸ್ಮಸ್ ಅನ್ನು, ಮತ್ತು ಈ ಪ್ರಭು ಎಲ್ಲಿಯಾದರೂ ಕೂಡ ಹುಟ್ಟಲಿಕ್ಕೆ ಅವಕಾಶ ಇತ್ತು. ಆದರೆ ಅವರು ಆಯ್ಕೆ ಮಾಡ್ಕೊಂಡಿದ್ದು ದನದ ಕೊಟ್ಟಿಗೆ. ದನದ ಕೊಟ್ಟಿಗೆ ಅಂದರೆ ಮಾತಾಡಲಿಕ್ಕೆ ಆಗದಿರ ಇರತಕ್ಕಂತಹ ಪ್ರಾಣಿಗಳ ಮಧ್ಯೆ ಅವರ ಜನನ ಆಯಿತು. ಆದರೆ ಅವ್ರ ಜೀವನ ಇಡೀ ಮಾನವ ಕುಲಕ್ಕೆ ಸಂದೇಶವನ್ನು ಕೊಡು, ಪ್ರೀತಿಯನ್ನು ಹಂಚಿದರು. ಇದರಲ್ಲಿ ನಾವು ಮಾನವರು ಏನು ಅರ್ಥ ಮಾಡ್ಕೋಬೇಕು? ಪ್ರಾಣಿಗಳನ್ನು ಪ್ರೀತಿ ಮಾಡೋದು, ಬಡತನಕ್ಕೆ, ಬಡವರ ಬಗ್ಗೆ ಕಾಳಜಿಯನ್ನು ಇಟ್ಕೊಳ್ಳೋದು, ಬಡವರ ಬಗ್ಗೆ ಅನುಕಂಪವನ್ನು ಇಟ್ಕೊಳ್ಳೋದು, ಪ್ರೀತಿಯನ್ನು ತೋರಿಸೋದು, ಪ್ರೀತಿಯನ್ನು ಹಂಚಿದಾಗ ಮಾತ್ರ ನಮ್ಮ ಪ್ರಾರ್ಥನೆ ಯೇಸು ಪ್ರಭುವಿಗೆ ಸೇರ್ತದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಯೇಸು ಪ್ರಭು ಅವರ ಇಡೀ ಜೀವನವೇ ಒಂದು ಸಂದೇಶ. ಅವರ ಇಡೀ ಜೀವನವೇ ಶಾಂತಿ, ಪ್ರೀತಿ, ತ್ಯಾಗದ ಸಂಕೇತ. ತಮಗೆಲ್ಲ ಗೊತ್ತಿದೆ, ಅವರನ್ನು ಅವತ್ತಿನ ಅಹಿಂಸೆ ಮೂಲಕ ಯಾವ ರೀತಿ ಮಾನವ ಪ್ರವೃತ್ತಿ ಅವತ್ತೂ ಕೂಡ ಇತ್ತು ಅನ್ನಲಿಕ್ಕೆ ಅಂತ ಯೇಸು ಪ್ರಭುವನ್ನು ಶಿಲುಬೆಗೆ ಏರಿಸ್ತಾರೆ. ಆದರೆ ಶಿಲುಬೆಯಿಂದ ಕೂಡ ಅವ್ರು ಮಾತನಾಡುವಾಗ ಏನು ಹೇಳ್ತಾರೆ? ದೇವರೇ ಅವರನ್ನು ಕ್ಷಮಿಸುವಂತ, ದೇವರೇ ಅವರನ್ನು ಕ್ಷಮಿಸು ಅಂತ ಒಂದು ತ್ಯಾಗದ ಯಾರು ಕೂಡ ಅರ್ಥ ಮಾಡ್ಕೊಂಡ್ರೆ ಯೇಸು ಪ್ರಭುವಿನಲ್ಲಿ ಯಾವ ರೀತಿಯ ತ್ಯಾಗ, ಆ ಅನುಕಂಪ ಮತ್ತು ಕ್ಷಮಿಸುವಂಥ ಗುಣ, ಇದೆಲ್ಲವೂ ಕೂಡ ಅದಕ್ಕೆ ಹೇಳಿದೆ. ಅವರ ಇಡೀ ಜೀವನವೇ ನಮಗೆ ಸಂದೇಶ, ಮಾನವ ಕುಲಕ್ಕೆ ಸಂದೇಶ. ಅವರ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಅವರ ಎಷ್ಟು ಬಾರಿ ಅವರ ಹೆಸರನ್ನು ಹೇಳಿದ್ದೀವಿ ಅನ್ನೋದನ್ನು ಅವ್ರು ಕೇಳೋದಿಲ್ಲ. ಎಷ್ಟು ಪ್ರಾರ್ಥನೆ, ಎಷ್ಟು ಬಾರಿ ನೀವು ಮಾಡ್ತಾ ಇದ್ದೀರಿ ಅಂತಲ್ಲ ಅವ್ರು ಮೆಚ್ಚೋದು. ಎಷ್ಟು ಬಡವರಿಗೆ ನಾವು ಸಹಾಯ ಮಾಡಿದ್ದೀವಿ, ಎಷ್ಟು ರೋಗಿಗಳಿಗೆ ನಾವು ಸಾಂತ್ವನವನ್ನಾಗಲಿ, ರೋಗಿಗಳಿಗೆ ಆರೈಕೆಯನ್ನು ಮಾಡಿದ್ದೇವೆ, ಕಷ್ಟದಲ್ಲಿರೋರಿಗೆ ಯಾವ ರೀತಿ ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ತೇವೆ. ಈ ಕೃತ್ಯಗಳಿದೆಯಲ್ಲ, ಈ ಕೃತಿಗಳು ಬಹುಶಃ ಇವತ್ತು ಯೇಸು ಪ್ರಭುವಿನ ಪ್ರಾರ್ಥನೆಯಾಗಿ ಅದು ಅವರ ಪಾದಕ್ಕೆ ಸೇರಿದೆ. ಹಾಗಾಗಿ ನಾವೆಲ್ಲ ಕೂಡ ಆ ದಾರಿಯಲ್ಲಿ ನಡಿಬೇಕು. ನಮ್ಮ ಇಡೀ ಸಹೋದರರಿಗೆ, ಸಹೋದರಿಯರಿಗೆ, ಕ್ರೈಸ್ತ ಧರ್ಮದ ಎಲ್ಲ ನನ್ನ ಆತ್ಮೀಯರಿಗೆ ನಾನು ಈ ಹಬ್ಬದ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನು ಹೇಳ್ತೇನೆ. ಯೇಸು ಪ್ರಭು ಅವರು ಏನು ನಂಬಿರ್ತಕ್ಕಂಥ ದೇವರು ಅವರಿಗೆ ಆಶೀರ್ವಾದವನ್ನು, ಸದಾ ಸಂತೋಷವನ್ನು, ಒಳ್ಳೆಯ ಆರೋಗ್ಯವನ್ನು, ಸಮೃದ್ಧಿಯನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಇವರೆಲ್ಲ ಕುಟುಂಬಗಳಿಗೂ ದಯಪಾಲಿಸಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ. ಹಿಂದೆ